ಜಗತ್ತಿನ ಕೋಟ್ಯಾಧಿಪತಿಗಳ ಲಿಸ್ಟ್ ಅನ್ನ ಫೋರ್ ಬಿಡುಗಡೆ ಮಾಡಿದ್ದು ಭಾರತ ಸಂಪತ್ತಿನ ಶ್ರೀಮಂತರಲ್ಲಿ ಮೂರನೆಯ ಸ್ಥಾನವನ್ನು ಪಡ್ಕೊಂಡಿದೆ. ಹೌದು, ಈ ವರ್ಷದ ಕೋಟ್ಯಾಧಿಪತಿಗಳ ಲಿಸ್ಟ್ನಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದು 902 ಜನರು ಶ್ರೀಮಂತ ವ್ಯಕ್ತಿಗಳಿದ್ದಾರಂತೆ. ಇನ್ನು ಚೀನಾ ಎರಡನೆಯ ಸ್ಥಾನದಲ್ಲಿದ್ದು 450 ಜನ ಶ್ರೀಮಂತ ವ್ಯಕ್ತಿಗಳಿದ್ದಾರಂತೆ. ಇನ್ನು 200 ಕೋಟ್ಯಾಧೀಶಗಳನ್ನು ಒಳಗೊಂಡಂತಹ ಭಾರತ ಮೂರನೆಯ ಸ್ಥಾನದಲ್ಲಿದೆ. ಹೌದು, ವರ್ಷದಿಂದ ವರ್ಷಕ್ಕೆ ಜಾಗತಿಕ ಸಂಪತ್ತಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದು ಈ ವರ್ಷ ಬಿಲಿಯನರ್ಗಳ ಸಂಖ್ಯೆ 3,000 ದಾಟಿದೆ. ಇನ್ನು ಇವರೆಲ್ಲರ ಸಂಪತ್ತನ್ನ ಸೇರಿಸಿದರೆ $16.2 ಟ್ರಿಲಿಯನ್ ಆಗಲಿದೆಯಂತೆ. ಇನ್ನು ಈ ಪಟ್ಟಿಯಲ್ಲಿರತಕ್ಕಂತಹ ಪೈಕಿ ಅರ್ಧಕ್ಕಿಂತ ಹೆಚ್ಚು ಬಿಲಿಯನರ್ಗಳು ಅಮೆರಿಕ, ಚೀನಾ ಹಾಗೂ ಭಾರತದ ಮೂರೇ ದೇಶದವರಾಗಿದ್ದು ಇಡೀ ಜಗತ್ತಿನ ಸಂಪತ್ತು ಈ ಮೂರು ದೇಶಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿದೆ ಅಂತ ವರದಿ ಈಗಾಗಲೇ ತಿಳಿಸಿದೆ. ಅದರಲ್ಲಿ ಅಮೆರಿಕ ಸಂಪತ್ತು $6.8 ಟ್ರಿಲಿಯನ್ ಆಗಿದ್ದು ಉದ್ಯಮಿ ಎಲಾನ್ ಮಸ್ಕ್ $342 ಶತಕೋಟಿ ನೊಂದಿಗೆ ಜಗತ್ತಿನಲ್ಲಿಯೇ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಎರಡನೆಯ ಸ್ಥಾನದಲ್ಲಿ ಮಾರ್ಕ್ ಜುಗರ್ಬರ್ಗ್ ಇದ್ದು $216 ಶತಕೋಟಿ ಅನ್ನು ಒಳಗೊಂಡಿದ್ದಾರೆ. ಇನ್ನು ಮೂರನೆಯ ಸ್ಥಾನದಲ್ಲಿ ಜೆಫ್ ಬೆಜೋಸ್ ಇದ್ದು ಒಟ್ಟು $215 ಶತಕೋಟಿ ಅನ್ನು ಹೊಂದಿದ್ದಾರೆ. ಇನ್ನು ಚೀನಾ ಬಳಿ $1.7 ಟ್ರಿಲಿಯನ್ ಸಂಪತ್ತಿದ್ದು ಆ ರಾಷ್ಟ್ರದ ಶ್ರೀಮಂತರ ಪೈಕಿ ಬೈಡ್ಯಾನ್ಸ್ನ ಝಾಂಗ್ ಎಮಿಂಗ್ $65.5 ಶತಕೋಟಿ ನೊಂದಿಗೆ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಭಾರತದ ಬಳಿ $941 ಶತಕೋಟಿ ಸಂಪತ್ತು ಇದೆಯಂತೆ. ಅದರಲ್ಲಿ ಮುಖೇಶ್ ಅಂಬಾನಿ $92.2 ಶತಕೋಟಿ ಸಂಪತ್ತಿನೊಂದಿಗೆ ಭಾರತದ ಅತಿ ದೊಡ್ಡ ಶ್ರೀಮಂತ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು $56.3 ಶತಕೋಟಿ ಹೊಂದಿರತಕ್ಕಂತಹ ಗೌತಮ್ ಅದಾನಿ ನಂತರದ ಸ್ಥಾನದಲ್ಲಿದ್ದಾರೆ.